ದರ್ಶನ್ ವಿಡಿಯೋ ಕಾಲ್ ಪ್ರಕರಣದ ಬಗ್ಗೆ ತನಿಖೆ, ರೌಡಿ ಧರ್ಮ ವಿಡಿಯೋ ಕರೆ ಮಾಡಿದ್ದ ಸತ್ಯನ ವಿಚಾರಣೆ. ದರ್ಶನ್ಗೆ ವಿಡಿಯೋ ಕಾಲ್ ಬಗ್ಗೆ ಏನು ವೈರಲ್ ಆಗಿತ್ತು ವಿಡಿಯೋ, ಈಗ ರೌಡಿ ಧರ್ಮನ ವಿಡಿಯೋ ಕರೆ ಮಾಡಿದ್ದ ಸತ್ಯನ ವಿಚಾರಣೆ ಕೂಡ ಆಗ್ತಾ ಇದೆ. ವಿಡಿಯೋ ಕಾಲ್ ಬಂದ ನಂಬರ್ ಪಡೆದಿದ್ದಾರೆ ಪೊಲೀಸರು. ಯಾವ ನಂಬರಿಂದ ವಿಡಿಯೋ ಕಾಲ್ ಮಾಡಲಾಗಿತ್ತು ಆ ನಂಬರ್ನ ಕೂಡ ಪಡೆದುಕೊಂಡಿದ್ದಾರೆ. ಕೆಲವೊಮ್ಮೆ ಜೈಲಿನಲ್ಲಿ ಜಾಮರ್ ವೀಕ್ ಆಗಿರುತ್ತೆ, ಈ ವೇಳೆ ಹೆಚ್ಚು ಕಾಲ್ಸ್ ಬರಬಹುದು. ಈ ಬಗ್ಗೆಯೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಪೊಲೀಸರು. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಈಗ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ ಯಾರು, ಯಾವ ನಂಬರಿಂದ ಕಾಲ್ ಬಂತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರು. ಅವ್ರಿಗೆ ಸಿಕ್ಕಿರುವಂತ ಪ್ರಾಥಮಿಕ ಅಂಶಗಳಾದ್ರೂ ಏನೇನು? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಮುಖ್ಯವಾಗಿ ಈ ಒಂದು ಕರೆ ಮಾಡಿದ್ದು ಯಾರು ಮತ್ತೆ ಯಾರಿಗೆ ಕರೆ ಮಾಡಿದ್ರು ಎನ್ನುವಂತಹದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಧರ್ಮ ಮತ್ತೆ ಸತ್ಯ, ಅಂದ್ರೆ ರೌಡಿ ಶೀಟರ್ ಧರ್ಮ ಈಗಾಗಲೇ ಏನ್ ಜೈಲಲ್ಲಿದ್ದಾನೆ, ಆ ಸತ್ಯನಿಗೆ ಕಾಲ್ ಮಾಡಿದ್ದ ಅನ್ನುವಂತಹದ್ದು ಪ್ರಾಥಮಿಕವಾಗಿ ಗೊತ್ತಾಗಿರುವಂತದ್ದು. ಅದಾದ ನಂತರ ನೆಕ್ಸ್ಟ್ ಲೆವೆಲ್ ತನಿಖೆಗೆ ಇಳಿದಂತಹ ಪೊಲೀಸರು ಯಾವ ನಂಬರ್ ಇಂದ ಆತ ಕಾಲ್ ಮಾಡಿದ್ದ ಅನ್ನುವಂತಹದನ್ನ ಸದ್ಯಕ್ಕೆ ತನಿಖೆ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಏನು ಆ ಧರ್ಮ ಕರೆ ಮಾಡಿದ್ದ ಈ ಒಂದು ಮೊಬೈಲ್ ಫೋನ್ ಏನಿತ್ತು, ಆ ಮೊಬೈಲ್ ಫೋನ್ ಆತನಿಗೆ ಅಂದ್ರೆ ಪೊಲೀಸರ ತನಿಖೆ ವೇಳೆಯಲ್ಲಿ ಸಿಕ್ಕಿರ್ಲಿಲ್ಲ. ಎಲ್ಲೊಂದ್ ಕಡೆ ಅವರು ಡಿಸ್ಮ್ಯಾಚ್ ಮಾಡಿರುವಂತಹ ಎಲ್ಲಾ ಸಾಧ್ಯತೆ ಇರುವಂತಹ ಹಿನ್ನೆಲೆ ಸಾಕಷ್ಟು ಜೈಲೆಲ್ಲ ಜಾಲಾಡಿದ್ರು ಸಹ ಎಲ್ಲೇ ಕೂಡ ಆ ಒಂದು ಫೋನಿನ ಒಂದು ಜಾಡು ಪತ್ತೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸತ್ಯನನ್ನ ಕರೆದು ವಿಚಾರಣೆ ಮಾಡಿದಂತಹ ಪರಪ್ಪನಗರ ಪೊಲೀಸರು ಸತ್ಯನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅದರಲ್ಲಿ ಚೆಕ್ ಮಾಡಿದಂತಹ ವೇಳೆಯಲ್ಲಿ ಆತನಿಗೆ ಕರೆ ಬಂದಿರೋ ಅಂದ್ರೆ ವಿಡಿಯೋ ಕಾಲ್ ಮಾಡಿದಂತಹ ನಂಬರ್ ಏನಿದೆ ಆ ಒಂದು ನಂಬರ್ ಅನ್ನ ಪಡ್ಕೊಂಡು ಈಗಾಗ್ಲೇ ಆ ಒಂದು ಸಿಮ್ ನ ಜಾಡನ್ನ ಹಿಡಿದಿರುವಂತಹದ್ದು. ಸಿಮ್ ಯಾರ ಹೆಸರಲ್ಲಿತ್ತು ಮತ್ತೆ ಆ ಸಿಮ್ ಅನ್ನ ಡೂಪ್ಲಿಕೇಟ್ ಪಡ್ಕೊಂಡು ಅದಾದ ನಂತರ ಆ ಒಂದು ನಂಬರ್ ನಲ್ಲೇ ಮತ್ತೊಮ್ಮೆ ಆ ವಾಟ್ಸಪ್ ಅನ್ನ ಇನ್ಸ್ಟಾಲ್ ಮಾಡಿ ಅದಾದ ನಂತರ ಯಾವೆಲ್ಲ ಕಾಲ್ಗಳು ಆ ಒಂದು ನಂಬರ್ ಇಂದ ಹೋಗಿದೆ, ಯಾರಿಗೆಲ್ಲ ಹೋಗಿದೆ, ಮತ್ತೆ ಜೈಲಿನಿಂದ ಏನಾದ್ರೂ ಹೊರಗಡೆ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಹ್ಯಾಂಡಲ್ ಮಾಡ್ತಿದಾರ ಅನ್ನುವಂತಹ ಎಲ್ಲಾ ತನಿಖೆಯನ್ನ ಮಾಡ್ಲಿಕ್ಕೆ ಸದ್ಯಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಮಧುಸೂದನ್, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.